ಈಗ ಒಂದು ಬ್ರೇಕಿಂಗ್ ನ್ಯೂಸ್. ಮುಸ್ಲಿಂ ಸಮುದಾಯದ ಬಗ್ಗೆ ಈಶ್ವರಪ್ಪ ಹಗುರ ಮಾತಿಗೆ ಬೇಸರ ವ್ಯಕ್ತವಾಗಿದೆ. ಕೊಪ್ಪಳ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಈಶ್ವರಪ್ಪ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಶ್ವರಪ್ಪಗೆ ತಪರಾಕಿ ಹಾಕಿದ್ದಾರೆ. ಕೆಎಸ್ ಈಶ್ವರಪ್ಪಗೆ ಫಿರಾ ಹುಸೇನ್ ಹೊಸಳ್ಳಿ ಟಾಂಗ್ ಕೊಟ್ಟಿದ್ದಾರೆ. ಮುಸ್ಲಿಮರನ್ನ ಇತರೆ ಪಕ್ಷಗಳಂತೆ ಮತ ಬ್ಯಾಂಕ್ ಅಂತ ಪರಿಗಣಿಸಬೇಡಿ. ವಾಜಪೇಯಿ ಕಾಲದಿಂದಲೂ ಮುಸ್ಲಿಂ ಸಮುದಾಯ ಬಿಜೆಪಿ ಜೊತೆಗಿದೆ. ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೂ ಅಭ್ಯರ್ಥಿಗೂ ಡ್ಯಾಮೇಜ್ ಮಾಡಬೇಡಿ. ಈಶ್ವರಪ್ಪ ಹೇಳಿಕೆಗೆ ಬಿಜೆಪಿ ಮುಖಂಡ ಫಿರಾ ಹುಸೇನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಚುನಾವಣೆ ಬಂದಾಗ ಮತದಾನದ ದಿನ ಹತ್ತಿರವಾಗ್ತಾ ಇದ್ದ ಹಾಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇರ್ತವೆ. ಏನೋ ಹೇಳೋಕೆ ಹೋಗಿರ್ತಾರೆ, ಇನ್ನೇನೋ ಮೆಸೇಜ್ನ ರವಾನೆ ಮಾಡಿರ್ತಾರೆ. ಹೀಗೆ ಹಲವಾರು ಘಟನೆಗಳು ಯಾವಾಗಲೂ ಕೂಡ ನಡೀತಾನೆ ಇರ್ತವೆ. ಅಂತಹ ಅನೇಕ ಘಟನೆಗಳಲ್ಲಿ ಇಂತಹ ಒಂದು ಘಟನೆ ಕೂಡ ಈಗ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಮುಸ್ಲಿಂ ಸಮುದಾಯದ ಬಗ್ಗೆ ಈಶ್ವರಪ್ಪ ಹಗುರ ಮಾತನಾಡಿದ್ದಕ್ಕೆ ಬೇಸರ ವ್ಯಕ್ತವಾಗಿದೆ. ಕೊಪ್ಪಳ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಈಶ್ವರಪ್ಪ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫಿರಾ ಹುಸೇನ್ ಹೊಸಳ್ಳಿ ಅನ್ನೋರು ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಮುಸ್ಲಿಮರನ್ನ ಇತರೆ ಪಕ್ಷಗಳಂತೆ ಮತ ಬ್ಯಾಂಕ್ ಅಂತ ಪರಿಗಣಿಸಬೇಡಿ. ಮುಸ್ಲಿಂ ಮತ ಇಂಥ ಪಕ್ಷಕ್ಕೆ ಅಂತ ಮೀಸಲಂತ ಎಲ್ಲೂ ಇಲ್ಲ. ವಾಜಪೇಯಿ ಕಾಲದಿಂದಲೂ ಮುಸ್ಲಿಂ ಸಮುದಾಯ ಬಿಜೆಪಿ ಜೊತೆಗಿದೆ. ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೂ ಅಭ್ಯರ್ಥಿಗೂ ಡ್ಯಾಮೇಜ್ ಮಾಡೋಕೆ ಹೋಗಬೇಡಿ. ನೀವು ನಾಯಕರ ರೀತಿ ಮಾತನಾಡಿ ಅನ್ನುವ ಸಂದೇಶವನ್ನು ಇಲ್ಲಿ ರವಾನೆ ಮಾಡ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ ಅವರಿಗೆ ಫಿರಾ ಹುಸೇನ್ ಹೊಸಳ್ಳಿ ಅನ್ನೋರು. ಈಶ್ವರಪ್ಪ ಹೇಳಿಕೆಗೆ ಬಿಜೆಪಿ ಮುಖಂಡ ಫಿರಾ ಹುಸೇನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಚಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ, ಅಭಿಮಾನದಿಂದ ನಾವು ಹೇಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಯಾವುದೇ ಜಾತಿಯ ಭಾವನೆಯನ್ನು ಬಿಟ್ಟರೆ ಮುಸಲ್ಮಾನರ ಮತಗಳನ್ನ ಅವರ ಮತದಾರರಿಗೆ ಮಾನಸಿಕ ನೋಂದಾಯಿಸದೆ ಅವರಿಗೆ ಯಾವುದೇ ತೊಂದರೆಯನ್ನ ಮಾನಸಿಕ ತೊಂದರೆಯನ್ನ ಕೊಡದೆ ನೇರವಾಗಿ ಇವತ್ತು ನಾವು ತಮ್ಮ ಮುಂದೆ ಕೈ ಮುಗಿದು ಮತಗಳನ್ನು ಯಾಚಿಸೋಣ. ಎಲ್ಲ ವರ್ಗದ ಜನ ಇವತ್ತು ಪ್ರಧಾನಮಂತ್ರಿಗೆ ಬೇಕಾಗಿದ್ದಾರೆ. ಎಲ್ಲ ವರ್ಗದ ಜನರಿಗೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಬೇಕಾಗಿದ್ದಾರೆ. ಬರೇ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿಯೂ ರಾಷ್ಟ್ರದಲ್ಲಿಯೂ ಕೂಡ, ಅರಬ್ ರಾಷ್ಟ್ರದಲ್ಲಿಯೂ ಕೂಡ ಪ್ರಧಾನಮಂತ್ರಿಯವರು ಹೋಗಿ ತಮ್ಮ ಸ್ನೇಹಿತರನ್ನು ಬೆಳೆಸಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಈಗ ಬಿಜೆಪಿ ಮುಖಂಡ ಫಿರಾ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ವಾಜಪೇಯಿ ಕಾಲದಿಂದಲೂ ಕೂಡ ಬಿಜೆಪಿ ಜೊತೆಗಿದೆ ಮುಸ್ಲಿಂ ಸಮುದಾಯ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಈಶ್ವರಪ್ಪ ಅವರ ಈ ಮಾತು ಅಥವಾ ಅವರು ಹೇಳಿದಂಥ ಮಾತು ಇನ್ನೇನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆಯಾ? ಡ್ಯಾಮೇಜ್ ಮಾಡಬೇಡಿ ಅನ್ನೋ ಮಾತನ್ನ ಕೂಡ ಫಿರಾ ಹುಸೇನ್ ಅವರು ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಪಡೆಯಬಹುದು ಈ ಒಂದು ಹೇಳಿಕೆ? ರಾಘವ್, ಖಂಡಿತವಲ್ಲೂ ಕೂಡ ಅಂದ್ರೆ ಕೊಪ್ಪಳ ಲೋಕಸಭಾ ಚುನಾವಣೆ ಅಂದ್ರೆ ಕಾವ್ಯ ಇರ್ತದೆ ಅಂತ ಹೇಳ್ಬೋದು. ಈ ಹಿಂದೆ ಅಂದ್ರೆ ಸುಮಾರು ಕಳೆದ ಒಂದೊಂದು 4 ದಿನಗಳಿಂದ ಈಶ್ವರಪ್ಪ ಕೊಪ್ಪಳ ಪ್ರವಾಸ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಹೇಳಿಕೆ ಕೂಡ ಕೊಟ್ಟಿದ್ರು. ಅಂದ್ರೆ ಮುಸ್ಲಿಮರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಮಾತುಗಳನ್ನು ಕೇಳಿದಾಗ ಅವ್ರು ಹೇಳಿರುವಂತದ್ದು, ಮುಸ್ಲಿಮರು ಇದುವರೆಗೂ ಕೂಡ ಬಿಜೆಪಿ ವಿಶ್ವಾಸ ತೆಗೆದುಕೊಂಡಿಲ್ಲ, ಇದುವರೆಗೂ ಕೂಡ ಮತಗಳನ್ನು ಹಾಕಿಲ್ಲ. ಆ ಕಾರಣಕ್ಕಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಬಿಜೆಪಿ ಅವರಿಗೆ ಅಂದ್ರೆ ಮುಸ್ಲಿಂ ಅವರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ನೇರವಾಗಿ ಮಾತನಾಡಿರುವಂತದ್ದು. ಇದರಿಂದ ಗರಂ ಆದಂತ ಮುಸ್ಲಿಂ ಮುಖಂಡರು ಕೆಲವೊಂದಿಷ್ಟು ಡ್ಯಾಮೇಜ್ ಗಳಾಗಿರುವಂತದ್ದು. ಅಂದ್ರೆ ಏನು ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತ ಕರಡಿ ಸಂಗಣ್ಣವರಿಗೆ ತಮ್ಮದೇ ಆದಂತ ವರ್ಚಸ್ಸಿದೆ. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯದ ಕೆಲವೊಂದಿಷ್ಟು ಮುಖಂಡರು ಕೂಡ ಅವರ ಜೊತೆ ಇರುವಂತದ್ದು. ಈ ಕಾರಣಕ್ಕಾಗಿ ಇವರು ಈಶ್ವರಪ್ಪ ಹೇಳಿಕೆಯಿಂದಾಗಿ ಈ ಡ್ಯಾಮೇಜ್ ಅಂದ್ರೆ ಖಂಡಿತವಲ್ಲೂ ಕೂಡ ಕರಡಿ ಸಂಗಣ್ಣವರಿಗೆ ಡ್ಯಾಮೇಜ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಹುಸೇನ್ ಪೀರ್ ಅವರತ್ತು ಏನ್ ಜಗದೀಶ್ ಶೆಟ್ಟರ್ ಸಮ್ಮುಖದಲ್ಲಿ ಇವತ್ತು ನೇರವಾಗಿ ಮಾತನಾಡಿರುವಂತದ್ದು. ಈಶ್ವರಪ್ಪ ಅವರು ಕಳೆದ 4 ದಿನಗಳಿಗೆ ಬಂದು ನೇರವಾಗಿ ಮುಸ್ಲಿಂ ಸಮುದಾಯವನ್ನ ದೂರಿದ್ದಾರೆ. ಅವರ ವಿಶ್ವಾಸಕ್ಕೆ ನಮ್ಮ ವಿಶ್ವಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ವಾಜಪೇಯಿ ಅವರ ಕಾಲದಿಂದಲೇ ಕೂಡ ಕೆಲವೊಂದಿಷ್ಟು ಅಂದ್ರೆ ಕೆಲವೊಂದಿಷ್ಟು ಜನರು ಏನಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿದ್ರು ನಮ್ಮ ಸಮುದಾಯ. ಆದ್ರೆ ನಾವು ಕೂಡ ಮುಸ್ಲಿಂ ಸಮುದಾಯ ವಾಜಪೇಯಿ ಅವರ ಕಾಲದಿಂದಲೂ ಇದಾವೆ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಅದೇ ರೀತಿಯಾಗಿ ಅಭ್ಯರ್ಥಿ ಕೂಡ ಡ್ಯಾಮೇಜ್ ಆಗಿದೆ. ಖಂಡಿತವಾಗ್ಲೂ ಕೂಡ ನೀವು ಈ ರೀತಿ ಮಾತನಾಡೋದು ಸರಿಯಲ್ಲ, ಅವರನ್ನ ಬಾಯಿಯನ್ನ ಬಂದ್ ಮಾಡ್ಬೇಕಂತೇಳಿ ನೇರವಾಗಿ ಈಶ್ವರಪ್ಪಗೆ ಟಾಂಗ್ ಕೊಟ್ಟಿರುವಂತದ್ದು. ಈ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯ ಅಂದ್ರೆ ಜಗದೀಶ್ ಶೆಟ್ಟರ್ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಕೂಡ ಇದನ್ನ ಆಲಿಸಿದ್ದಾರೆ. ಇದು ಮುಂದೆ ಏನಾಗುತ್ತೋ ಕೂಡ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ಬೋದು ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ನಾಗರಾಜ್.